ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುತ್ತಲೇ ಇದೆ. ಹಾಸನದಲ್ಲಿ ಒಂದೇ ವಾರದಲ್ಲಿ 2 ಮಕ್ಕಳು ಡೆಂಗ್ಯೂಗೆ ಬಲಿಯಾಗಿದ್ದಾರೆ. ಹಾಸನ ಹೊಳೆನರಸೀಪುರ ತಾಲೂಕಿನಲ್ಲೇ 2 ದುರ್ಮರಣ ಹೊಂದಿದ್ದಾರೆ. ಕಲಶ್ರೀ, ವರ್ಷಿಕಾ ಡೆಂಗಿಗೆ ಬಲಿಯಾದಂತಹ ಬಾಲಕಿಯರು. ಇನ್ನು ಪ್ರತಿದಿನ ನೋಡಿದ್ದೇ ಆದರೆ ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಳ ಆಗ್ತಾನೆ ಇದೆ. ಸಾವುಗಳ ಸಂಖ್ಯೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಅನೇಕರು ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರಿಗೂ ಕೂಡ ಡೆಂಗ್ಯೂ ಆಗಿತ್ತು ಅನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಇನ್ನು ಅದೇ ರೀತಿಯಲ್ಲಿ ಹಾಸನದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಚಿಕಿತ್ಸೆಯನ್ನು ನೀಡ್ತಾ ಇಲ್ಲ, ಅದೇ ರೀತಿಯಾಗಿ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ 2 ಸಾವುಗಳಾಗಿದ್ದಾವೆ. ಕಲಶ್ರೀ ಮತ್ತು ವರ್ಷಿಕಾ ಇಬ್ಬರು ಕೂಡ ಡೆಂಗಿಗೆ ಬಲಿಯಾಗಿರುವಂತಹ ಬಾಲಕಿಯರು. ಪ್ರಾಥಮಿಕ ಸಮುದಾಯ ಕೇಂದ್ರದಲ್ಲಿ ಚಿಕಿತ್ಸೆಗೆ ಅಂತ ಸೇರ್ಪಡೆ ಮಾಡಿದ್ರು, ಆದರೆ ಸರಿಯಾಗಿರುವಂತಹ ಚಿಕಿತ್ಸೆ ಸಿಗಲಿಲ್ಲ, ಸೂಕ್ತವಾಗಿರುವಂತಹ ಚಿಕಿತ್ಸೆ ಸಿಗಲಿಲ್ಲ. ಇದೇ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಹಾಸನದಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಡೆಂಗ್ಯೂ ಪ್ರಕರಣಗಳು ಹೆಚ್ಚಳವಾಗ್ತಾ ಇದ್ರೂ ಕೂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಡೆಂಗ್ಯೂ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದು ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಆದರೂ ಕೂಡ 2 ಬಲಿಯಾಗಿ ಹೋಗುತ್ತೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದಕ್ಕೆ ಕಾರಣನ? ಇನ್ನು ಅದೇ ರೀತಿಯಾಗಿ ಡೆಂಗ್ಯೂ ಪ್ರಕರಣಗಳ ಸ್ಥಿತಿಗತಿ ಯಾವ ರೀತಿಯಾಗಿದೆ ಹಾಸನದಲ್ಲಿ ಅಂತ? ಸಂತೋಷ್, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಕಾಯಿಲೆಯ ರುದ್ರ ನರ್ತನ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಒಂದು ವಾರದಲ್ಲಿ ಹಾಸನದ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ 2 ಮಕ್ಕಳು, ವರ್ಷಿಕಾ ಮತ್ತೆ ಕಲಶ್ರೀ, 2 ಮಕ್ಕಳು ಕೂಡ ಈಗಾಗಲೇ ಡೆಂಗ್ಯೂಗೆ ಬಲಿಯಾಗಿರ್ತಕ್ಕಂಥದ್ದು. ಇವರು ಒಬ್ರು 4ನೇ ತರಗತಿ ಓದ್ತಾ ಇದ್ರೆ, ಮತ್ತೊಬ್ಳು 5ನೇ ತರಗತಿ ಎಂಬುದು ಮಾಹಿತಿ ಕೂಡ ಈಗಾಗಲೇ ಬಂದಿರುವಂತದ್ದು. ಹಳ್ಳಿ ಮೈಸೂರು ಗ್ರಾಮದ ಗುಡ್ಡೇನಹಳ್ಳಿ ಮೂಲದ ಕಲಶ್ರೀ ಒಂದು ಕಡೆ ಸಾವನ್ನಪ್ಪಿದ್ರೆ, ಮತ್ತೆ ಅದೇ ಹಳ್ಳಿ ಮೈಸೂರು ಗ್ರಾಮದ ವರ್ಷಿಕಾ ಏನಿರ್ತಾರೆ ಅವರು ಕೂಡ ಈಗಾಗಲೇ ಆ ಬಾಲಕಿನೂ ಡೆಂಗ್ಯೂಗೆ ಮೃತಪಟ್ಟಿರುವಂತದ್ದು. ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಏನಂದ್ರೆ ಈಗಾಗಲೇ ಡೆಂಗ್ಯೂಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯಿಂದ ಸಾಕಷ್ಟು ಎಚ್ಚರಿಕೆಯ ಮತ್ತೆ ಜೊತೆಗೆ ಅವರು ಹೋಗಿ ಹಳ್ಳಿಗೆ ಹೋಗಿ ಗ್ರಾಮಗಳಿಗೆ ಹೋಗಿ ಅಲ್ಲಿ ಒಂದ್ ರೀತಿಯ ಅವ್ರಿಗೆ ಡೆಂಗ್ಯೂ ಯಾವೆಲ್ಲ ರೀತಿಯಾಗಿ ಬರುತ್ತೆ, ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಆ ತರದ ಎಲ್ಲಾ ಕಾರ್ಯಕ್ರಮಗಳನ್ನ, ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸ್ಬೇಕಾಗಿತ್ತು. ಆದ್ರೆ ಕೇವಲ ಎಲ್ಲೋ ಒಂದು ಕಡೆ ಆ ತರದ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸಿ ಅವರ ಪಾಡಿಗೆ ಅವರು ಆರೋಗ್ಯ ಇಲಾಖೆಯವರು ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ. ಜೊತೆಗೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಸರಿಯಾದಂತಹ ಸೂಕ್ತವಾದಂತಹ ಚಿಕಿತ್ಸೆ ಸಿಗ್ತಾ ಇಲ್ಲ. ಹೆಚ್ಚು ಕಡಿಮೆ ಆದ್ರೆ ಅವರು ಹೊಳೆನರಸೀಪುರಕ್ಕೆ ಕಳಿಸ್ಬೇಕು, ಇಲ್ಲ ಅಂತಂದ್ರೆ ಹಾಸನಕ್ಕೆ ಕಳಿಸ್ಬೇಕು. ಹಾಸನಕ್ಕೆ ಕರ್ಕೊಂಡು ಬಂದ್ರೂ ಕೂಡ ಒಬ್ಬ ಬಾಲಕಿ ಈಗಾಗಲೇ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ವಾರದ ಹಿಂದೆ ಬಲಿಯಾಗಿರ್ತಕ್ಕಂಥದ್ದು. ಮತ್ತೆ ಡೆಂಗ್ಯೂಗೆ ನಿನ್ನೆ ಹೊಳೆನರಸೀಪುರ ತಾಲೂಕಿನಲ್ಲಿ ಮತ್ತೊಬ್ಳು ಬಾಲಕಿ ಬಲಿಯಾಗಿರ್ತಕ್ಕಂಥದ್ದು. 2 ಬಾಲಕಿಯರು ಈಗಾಗಲೇ ಡೆಂಗ್ಯೂಗೆ ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.